ಹೋಮ್ ಡಿಪಾರ್ಟ್ಮೆಂಟ್ ಇಂದ ಈಗ ನಾವು ನೋಡ್ಬೋದು ಜೈಲರ್ ವಾರ್ಡರ್ ಈ ಒಂದು ಪೋಸ್ಟ್ಗೆ ಪರ್ಸೆಂಟೇಜ್ ಮೇಲೆ 50% ಏನು ಎಕ್ಸಾಮ್ಸ್ ಡಿಗ್ರಿ ಪರ್ಸೆಂಟೇಜ್ ತಗೊಂತಾರೆ, ಇಲ್ಲಾಂದ್ರೆ PU ಪರ್ಸೆಂಟೇಜ್ ತಗೊಂಡು ಇನ್ 50% ಎಕ್ಸಾಮ್ ಕನ್ಸಿಡರ್ ಮಾಡ್ತಿದ್ದಾರೆ. ನಾವು ಓವರ್ ಆಲ್ ಏನು ಪರ್ಸೆಂಟೇಜ್ ಕೋವಿಡ್ ಟೈಮಲ್ಲಿ ಒಂದೊಂದು ದಿನ ಮೂರ್ ಎಕ್ಸಾಮ್ಸ್ ನಡೆದು ಮತ್ತೆ ಅವು ಪರ್ಸೆಂಟೇಜ್ ಮೆಜಾರಿಟಿ ಕೆಲವೊಂದು ಯೂನಿವರ್ಸಿಟಿಲಿ ಇರ್ಬೋದು, ಕೆಲವೊಂದು ಕಾಲೇಜಸ್ ಅಲ್ಲಿ ಇರ್ಬೋದು, ಪರ್ಸೆಂಟೇಜ್ ಜಾಸ್ತಿ ತಗೊಂಡಿರೋಂಥದ್ದು. ಮತ್ತೆ ಕೋವಿಡ್ ಟೈಮಲ್ಲಿ, ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಪರ್ಸೆಂಟೇಜು ತುಂಬಾ ಜನ 99, 98, 100% ತಗೊಂಡಿರೋದ್ರಿಂದ ಈ ಒಂದು ಜೈಲರು ಮತ್ತೆ ವಾರ್ಡನ್ದು ಡೈರೆಕ್ಟ್ ಏನು ಎಕ್ಸಾಮ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೋ ಆ ಬೇಸಸ್ ಅಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. 100% ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದೀವಿ. ಇದನ್ನ ನಾವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು 18ನೇ ತಾರೀಕು ಧಾರವಾಡದಲ್ಲಿ ಮಿಚಿಗನ್ ಕಾಂಪೌಂಡ್ ಗ್ರೌಂಡ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದೀವಿ. ಎಲ್ಲ ಆಸ್ಪಿರೆಂಟ್ಸ್ ದಯವಿಟ್ಟು ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ಕೊಂತೀನಿ. ಸರ್ಕಾರನು ಈ ಒಂದು ಹೋರಾಟ ಏನು ಒಂದು ಜೈಲರು ಮತ್ತೆ ವಾರ್ಡರ್ದು 100% ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು, ಯಾವುದೇ ಕಾರಣಕ್ಕೂ ಪರ್ಸೆಂಟೇಜ್ ನ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.